ಮೈಸೂರಿನ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕನ್ನಡ ಭಾಷೆಗೆ ಅಗೌರವ ತೋರಿಸಿದ ಘಟನೆಗೆ ಸಂಬಂಧಿಸಿದಂತೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಗವು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನಗರದ ಪ್ರತಿಷ್ಠಿತ ಪ್ರದೇಶದಲ್ಲಿ ಹೊಸದಾಗಿ ಪ್ರಾರಂಭವಾದಂತಹ LG TV ಶೋರೂಮ್ನಲ್ಲಿ ಕನ್ನಡ ಭಾಷೆಯನ್ನು ಕಡೆಗಣಿಸಿ ಆಂಗ್ಲ ಭಾಷೆಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಿದ್ದನ್ನು ಖಂಡಿಸುತ್ತಿರುವಂತಹ ಬಳಗವು ಕನ್ನಡ ಕಲಿಯಿರಿ ಅಥವಾ ಕನ್ನಡದಲ್ಲಿ ಬೋರ್ಡ್ ಹಾಕಿ ಎಂದು ಅಂಗಡಿ ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇತ್ತೀಚೆಗೆ ಶೋರೂಮ್ ಉದ್ಘಾಟನೆಗೆಂದು ಕನ್ನಡ ನಾಮಫಲಕವನ್ನು ಅಳವಡಿಸದೆ ಇರುವುದು ಸ್ಥಳೀಯ ಕನ್ನಡ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಕುರಿತು ಗಮನ ಸೆಳೆದಾಗ ಅಂಗಡಿ ಮಾಲೀಕರು ಕಂಪನಿಯ ನಿಯಮಗಳನ್ನು ಉಲ್ಲಂಘಿಸಿ ತಾವು ಯಾವುದೇ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಬಳಗದ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ಮಾಲೀಕರೊಂದಿಗೆ ಚರ್ಚೆ ನಡೆಸಿದ ನಂತರ 10-15 ದಿನಗಳ ಒಳಗಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಈ ಘಟನೆಯನ್ನು ಖಂಡಿಸಿರುವಂತಹ ಬಳಗವು ಸ್ಥಳೀಯ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರಿಗಳು ಲಂಚ ಪಡೆದು ವ್ಯಾಪಾರಸ್ಥರಿಗೆ ಕನ್ನಡದ ಬಗ್ಗೆ ಅರಿವು ಮೂಡಿಸದೇ ಇರುವಂತಹದ್ದು ಖಂಡನೀಯ ಅಂತ ಆರೋಪಿಸಿದ್ದಾರೆ. ಕನ್ನಡ ನಾಡಿನಲ್ಲಿ 70% ಕನ್ನಡ ಮತ್ತು 30% ಆಂಗ್ಲ ಭಾಷೆಗೆ ಅವಕಾಶ ಕಲ್ಪಿಸಬೇಕೆಂದು ನಿಯಮವಿದ್ರೂ ಕೂಡ ಅದನ್ನ ಪಾಲಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ದೂರಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕನ್ನಡ ಭಾಷೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮೈಸೂರು ಹೃದಯವಂತ ಕನ್ನಡಿಗ ಬಳಗದ ಪದಾಧಿಕಾರಿಗಳು ಕನ್ನಡ ಭಾಷೆಗೆ ಅಗೌರವ ತೋರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಕನ್ನಡದ ಅಸ್ಮಿತೆ ಮತ್ತು ಗೌರವವನ್ನ ಎತ್ತಿ ಹಿಡಿಯಲು ಪ್ರತಿಯೊಬ್ಬ ನಾಗರಿಕರು ಕೂಡ ಕೈಜೋಡಿಸಬೇಕು ಅಂತ ಕೂಡ ಇದೇ ವೇಳೆ ಕರೆಯನ್ನ ನೀಡಿದ್ರು. ಬಳಗದ ಉಪಾಧ್ಯಕ್ಷರಾದ ರವಿ, ಕಾರ್ಯದರ್ಶಿ ಮನೋಜ್ ಕುಮಾರ್, ಮಹೇಶ್, ಸೋಮು, ಪ್ರಕಾಶ್, ಎಸ್ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಲಿ ಮೇಲೇನೆ ಆಂಗ್ಲ ಭಾಷೆ ಹಾಕ್ಬಿಟ್ಟಿದ್ರಿ, ಕನ್ನಡ ಎಲ್ಲ ಐತೆ ಅಲ್ಲಿ. ಹಲೋ ಸ್ವಾಮಿ ಅವರೇ ನಮಸ್ಕಾರ. ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷರು DPK ಪರಮೇಶ್ ಅಂತ. ನೀವು ಹೊಸದಾಗಿ ಒಂದು ಎಲ್ಲ ಶೋರೂಮ್ ನ ಓಪನ್ ಮಾಡಿದಿರಿ, ಆದ್ರೆ ಕನ್ನಡವನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡಿದಿರಿ. ಅದು ನಮ್ಮ ಸುತ್ತೂರು ಸ್ವಾಮೀಜಿಗಳು ಕರೆದಿದ್ರಿ. ದೊಡ್ಡದಾಗಿ ಕನ್ನಡ ಮಾಡಬೇಕು, ಚಿಕ್ಕದಾಗಿ LG ಮಾಡಬೇಕು, ಅದೆಲ್ಲ ಗೊತ್ತು. ನೆಕ್ಸ್ಟ್ ಚೇಂಜಸ್ ಅಲ್ಲಿ ಅದು ಮಾಡ್ತೀವಿ. ಎಷ್ಟು ದಿವಸದಲ್ಲಿ ಮಾಡಿಸ್ತೀರಿ ಗೆಳೆಯರೆ? ಅಲ್ಲ ನೆಕ್ಸ್ಟ್ ಚೇಂಜಸ್ ಅಲ್ಲಿ ನೆಕ್ಸ್ಟ್ ಒಂದು ಹೊಸ ಬೋರ್ಡ್ ಹಾಕ್ತಾ ಇದೀವಿ, ಪ್ಲಾನ್ ಮಾಡ್ತಾ ಇದೀವಿ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, ಇದು ಡಾಕ್ಟರ್ ರಾಜ್ಕುಮಾರ್ ರಸ್ತೆಗೆ ಸಂಬಂಧಪಟ್ಟಂಗೆ ಇರುವಂತಹ LG ಶೋರೂಮ್ನವರು ಕನ್ನಡವನ್ನು ಕಡೆಗಣಿಸಿ ಸ್ವಾಮಿಗಳನ್ನ ಹಾಕೊಂಡಿದ್ದಾರೆ. ನೋಡಿ ಮೇಲ್ಗಡೆ LG ಅಂತಿದೆ, ಮೇಲ್ಗಡೆ ಸಹ ಗ್ರ್ಯಾಂಡ್ ಓಪನಿಂಗ್ ಅಂತಿದೆ, NST ಅಂತಿದೆ. ನೋಡಿ ಈ ರೀತಿ ಮಾಡ್ಕೊಂಡಿವರು ಇಂಥ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಕರೆಸಿ ಕನ್ನಡವನ್ನು ಕಡೆಗಣಿಸಿ ನಮ್ಮ ಕನ್ನಡಿಗರನ್ನೇ ಕರೆದು ಉದ್ಘಾಟನೆ ಮಾಡುವಂತಿದೆಯಲ್ಲ, ಇದು ದೊಡ್ಡ ನಮ್ಮ ಕನ್ನಡ ನಾಡಿನ ದುರಂತ. ಇದಕ್ಕೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಅವರಿಗೆ ಮನವಿ ಮಾಡ್ತೇವೆ ಇವತ್ತು.